ಮೊಮೆಂಟಮ್ ಇನ್ವೆಸ್ಟಿಂಗ್ ಐಡಿಯಾ ಏನು ಅಂದರೆ, ಸೊ ನೀವು ಪ್ರೈಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲ್ಲ. ಮೊಮೆಂಟಮ್ ಕಾನ್ಸೆಪ್ಟ್ ಬಂದ್ಬಿಟ್ಟು ತುಂಬ ಸಿಂಪಲ್. ಜಾಸ್ತಿ ಪ್ರೈಸಿಗೆ ಕೊಂಡ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಮಾರಿ ಅಂತ. ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಮಾಡೋಕ್ಕೆ ಹೋದರೆ, ಸೊ ನೀವು ಒಳ್ಳೆ ಕಂಪ್ನಿನ ತೊಗೊಂಡ್ಮೇಲೆ ಕಾಯಬೇಕಾಗತ್ತೆ. ಸೊ ಅಷ್ಟು ಈಸಿಯಾಗಿ ಯಾರು ಕೂಡ ಆಲ್ ಟೈಮ್ ಹೈ ಸ್ಟಾಕನ್ನು ಬ್ರೇಕ್ ಮಾಡೋಕ್ಕೆ ಬಿಡಲ್ಲ. ಯಾರು ಆಲ್ ಟೈಮ್ ಹೈಯನ್ನು ಬ್ರೇಕ್ ಮಾಡ್ತಿದ್ದಾರೆ ಅಂದರೆ, ಸೊ ಈ ಸ್ಟಾಕನ್ನು ಆಲ್ ಟೈಮ್ ಹೈ ಬ್ರೇಕ್ ಆಗ್ತಿದೆ ಅಂದರೆ ಅವ್ರಿಗೇನೋ ಗೊತ್ತು. ಎಲ್ಲರಿಗೂ ಇನ್ನೊಂದು ವಿಸ್ತಾರ ಮನಿ ಪ್ಲಸ್ ವಿಡಿಯೋಗೆ ಸ್ವಾಗತ. ನನ್ನ ಹೆಸರು ಸಾಕೇತ್ ಅಂತ. ಇವತ್ತು ನಾವು ಮೊಮೆಂಟಮ್ ಇನ್ವೆಸ್ಟಿಂಗ್ ಬಗ್ಗೆ ಕಲಿತೀವಿ. ಸೊ ಇದು ಮೊಮೆಂಟಮ್ ಇನ್ವೆಸ್ಟಿಂಗಲ್ಲಿ ಭಾಗ 1. ಸೊ ನಾವು ಇಂಟ್ರೊಡಕ್ಷನ್ ಏನು ಅಥವಾ ಬೇಸಿಕ್ ಐಡಿಯಾ, ಮೊಮೆಂಟಮ್ ಐಡಿಯಾ ಏನು ಅಂತಂದು ಇವತ್ತು ತಿಳಿಯೋಣ. ಸೊ ಇವಾಗ ಇನ್ವೆಸ್ಟಿಂಗಲ್ಲಿ ಏನಾಗುತ್ತಪ್ಪ ಅಂದರೆ, ಸೊ ನೀವು ಹಲವಾರು ಎಕ್ಸಾಂಪಲ್ಸ್ ಕೇಳಿರ್ಬೋದು. ಸೊ ITC, ಸೊ ಆಲ್ಮೋಸ್ಟ್ ಅರೌಂಡ್ 2015ಇಂದ 2022 ತನಕ ₹300 ರೇಂಜಲ್ಲೇ ಟ್ರೇಡ್ ಆಗ್ತಿತ್ತು. ಸೊ ಇವಾಗ ನೀವು 2015ಅಲ್ಲಿ ಎಂಟರ್ ಆಗಿರ್ಬೋದು, 2016ಅಲ್ಲಿ ಎಂಟರ್ ಆಗ್ಬೋದು, 17. ಸೊ ನೀವು ಇಲ್ಲಿ ಏನು ಮಾಡ್ಬೋದು ಅಂದರೆ, ಎಕ್ಸಾಂಪಲ್ 2016ಅಲ್ಲೇ ಎಂಟರ್ ಆಗಿದ್ದೀರಾ. ಸೊ ನಿಮ್ಗೆ ಆ್ಯಕ್ಚುಲ್ ಆಗಿ ಪ್ರಾಫಿಟ್ ಬರೋಕ್ಕೆ ನೀವು ಕಾಯಬೇಕಾಗಿದ್ದು 6 ವರ್ಷ. ಸೊ 16, 17, 18, 19, 20, 21, 22. ಸೊ 6 ವರ್ಷಕ್ಕಾದಮೇಲೆ ನಿಮ್ಗೆ ITC 250 ಅಥವಾ 260ಕ್ಕೆ ತೊಗೊಂಡಿದ್ದ ಸ್ಟಾಕು ನಿಮಗೆ ಬಂದು ಡಬಲ್ ಆಯಿತು. ಸೊ ನೀವಿಲ್ಲಿ ವ್ಯಾಲ್ಯೂ ಇನ್ವೆಸ್ಟಿಂಗ್ ಅಂತ ಮಾಡೋಕ್ಕೆ ಹೋದರೆ, ಸೊ ನೀವು ಒಳ್ಳೆ ಕಂಪ್ನಿನ ತೊಗೊಂಡ್ಮೇಲೆ ಕಾಯಬೇಕಾಗತ್ತೆ. ಸೊ ಆ ಕಾನ್ಸೆಪ್ಟ್ ಆಪೋಸಿಟ್ ಏನು ಅಂದರೆ ಮೊಮೆಂಟಮ್ ಇನ್ವೆಸ್ಟಿಂಗ್ ಅಂತ ಕರಿತೀವಿ. ಸೊ ಮೊಮೆಂಟಮ್ ಇನ್ವೆಸ್ಟಿಂಗ್ ಐಡಿಯಾ ಏನು ಅಂದರೆ, ಸೊ ನೀವು ಪ್ರೈಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲ್ಲ. ಸೊ ನಿಮ್ಮ ಐಡಿಯಾ ಏನು ಅಂದರೆ, ಸೊ ವೆದರ್ ಸ್ಟಾಕ್ ಚೀಪಾಗಿದೆಯಾ, ಕಾಸ್ಟ್ಲಿ ಇದೆಯಾ, ಸ್ಟಾಕ್ ಫಂಡಮೆಂಟಲಿ ಚೆನ್ನಾಗಿದೆಯಾ, ಸ್ಟಾಕ್ಸ್ ಫಂಡಮೆಂಟಲಿ ಚೆನ್ನಾಗಿಲ್ವಾ, ಸೊ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲ್ಲ. ಸೊ ಐಡಿಯಾ ಏನು ಅಂದರೆ, ಯಾರು ಸ್ಟಾಕನ್ನು ಪರ್ಚೇಸ್ ಮಾಡಿಕೊಂಡು ಆಲ್ ಟೈಮ್ ಹೈ ಹೊಡಿತಿದ್ದಾರೆ ಅಂದರೆ, ಸೊ ಇವಾಗ ಸುಮ್ಮನೆ ಸ್ಟಾಕ್ ಆಲ್ ಟೈಮ್ ಹೊಡೆಯುತ್ತಾ ಇಲ್ಲ. ಸೊ ಸುಮ್ಮನೆ ಯಾರು ಕೂಡ ಇವತ್ತು ₹200 ಸ್ಟಾಕು ಅಥವಾ ಇವತ್ತು ₹20 ಸ್ಟಾಕನ್ನು ತೊಗೊಂಡು ಹೋಗಿ ₹100 ಅಥವಾ ₹200 ಯಾರೂ ಕೂಡ ಪರ್ಚೇಸ್ ಮಾಡಲ್ಲ. ಸೊ ಏನಾಗುತ್ತೆ, ಪ್ರತಿ ಸರಿ ಸ್ಟಾಕ್ ಆಲ್ ಟೈಮ್ ಹೈ ಹೊಡೆಯೋಕ್ಕೆ ಬಂದಾಗ ಆ ಸ್ಟಾಕನ್ನು ಆ ಸೆಲ್ಲರ್ಸ್ ಏನಿರ್ತಾರೆ ಅದನ್ನು ಹೊಡೆದು ಕೆಳಗೆ ಕಳಿಸ್ತಾರೆ. ಸೊ ಅಷ್ಟು ಈಸಿಯಾಗಿ ಯಾರು ಕೂಡ ಆಲ್ ಟೈಮ್ ಹೈ ಸ್ಟಾಕನ್ನು ಬ್ರೇಕ್ ಮಾಡೋಕ್ಕೆ ಬಿಡಲ್ಲ. ಎಕ್ಸಾಂಪಲ್ ತೊಗೊಳ್ಳೋಣ. ಸೊ ಇಲ್ಲಿ ಒಂದೊಳ್ಳೆ ಎಕ್ಸಾಂಪಲ್ ಬಂದುಬಿಟ್ಟು ನಮಗೆ REC ಸಿಗುತ್ತೆ. ಸೊ ನಾನು REC ಸ್ಟಾಕನ್ನು ಇಲ್ಲಿ ಓಪನ್ ಮಾಡಿದ್ರೆ ನೀವು ಇಲ್ಲೇನು ನೋಡ್ಬೋದು ಅಂದರೆ, ಸುಮಾರು ಮಂತ್ಲಿ ಚಾರ್ಟ್ ಹಾಕ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು 2017ಇಂದ, ಸೊ 2017ಅಲ್ಲಿ ಸ್ಟಾಕ್ ಬಂದು ಒಂದು ಹೈ ಮಾಡ್ತು. ಸೊ ಸ್ಟಾಕ್ ಮೇಡ್ ಅ ಹೈ ಆಫ್ ಆಲ್ಮೋಸ್ಟ್ ಅರೌಂಡ್ ₹100. ಅದಾದಮೇಲೆ ಏನಾಯಿತು ಅಂದರೆ, ಸ್ಟಾಕ್ ಕೆಳಗೆ ಬಂತು, ಮತ್ತೆ ಮೇಲೆ ಹೋಗೋಕ್ಕೆ ಟ್ರೈ ಮಾಡ್ತು, ಮತ್ತೆ ಇಲ್ಲಿ ಹೊಡೆದ್ರು. ಸೊ ಮತ್ತೆ ಕೆಳಗೆ ಬಂತು, ಮತ್ತೆ ಮೇಲೆ ಹೋಗೋಕ್ಕೆ ಟ್ರೈ ಮಾಡ್ತು, ಮತ್ತೆ ಇಲ್ಲಿ ಹೊಡೆದ್ರು. ಸೊ ಮತ್ತೆ ಕೆಳಗೆ ಬಂತು, ಮತ್ತೆ ಮೇಲೆ ಹೋಗೋಕ್ಕೆ ಟ್ರೈ ಮಾಡ್ತು, ಇಲ್ಲಿ ಫೈನಲ್ ಆಗಿ ನಮಗೆ ಬ್ರೇಕ್ಔಟ್ ಸಿಕ್ತು. ಸೊ ಇಲ್ಲಿ ನೀವು ಮುಂಚೆ ಹೋಗಿ ಹಳೇದು ಕೂಡ ನೋಡ್ಬೋದು. ಸ್ಟಾಕ್ ಫಸ್ಟ್ 2009ಅಲ್ಲಿ ಇಲ್ಲಿ ಹೋಗಿ ಒಂದು ಹೈ ಮಾಡಿತ್ತು, ನೆಕ್ಸ್ಟು ಮತ್ತೆ ಕೆಳಗೆ ಬಂತು, ಮತ್ತು 2014ಅಲ್ಲಿ ಇನ್ನೊಂದು ಹೈ ಮಾಡ್ತು, 2015ಅಲ್ಲಿ ಇನ್ನೊಂದು ಹೈ ಮಾಡ್ತು, ಆಮೇಲೆ 2017ಅಲ್ಲಿ ಫೈನಲಿ ಬ್ರೇಕ್ ಆಯಿತು. ಸೊ ನೀವು ಇಲ್ಲಿ ಏನು ನೋಡ್ಬೋದು ಅಂದರೆ, ಸೊ ಪ್ರತಿ ಒಂದು ಸ್ಟಾಕಲ್ಲೂ ಕೂಡ ಐಡಿಯಾ ಬಂದುಬಿಟ್ಟು ಇಷ್ಟೇ. ಸೊ ನೀವು REC ₹32 ಸಿಗೋದು, ನಿಮಗೆ ₹47 ಸಿಗೋದು. ಐಡಿಯಾ ಏನು ಅಂದರೆ, ಯಾರು ಆಲ್ ಟೈಮ್ ಹೈಯನ್ನು ಬ್ರೇಕ್ ಮಾಡ್ತಿದ್ದಾರೆ ಅಂದರೆ, ಸೊ ಈ ಸ್ಟಾಕನ್ನು ಆಲ್ ಟೈಮ್ ಹೈ ಬ್ರೇಕ್ ಆಗ್ತಿದೆ ಅಂದರೆ ಅವ್ರಿಗೇನೋ ಗೊತ್ತು. ಸೊ ಸುಮ್ಮನೆ ಯಾರು ಕೂಡ ₹20 ಅಥವಾ ₹30 ಇರೋ ಸ್ಟಾಕನ್ನು ಹೋಗಿ ₹70ಗೆ ಜಾಸ್ತಿ ಕೊಂಡ್ಕೊಳ್ಳಲ್ಲ. ಸೊ ಅವ್ರೇನಾದ್ರು ಜಾಸ್ತಿ ಆ ಪಾಯಿಂಟ್ ಆಫ್ ಟೈಮಲ್ಲಿ ಜಾಸ್ತಿ ಕೊಂಡ್ಕೊತಿದ್ದಾರೆ ಅಂದರೆ ಅವ್ರಿಗೇನೋ ಗೊತ್ತಿದೆ, ನಮ್ಗೆ ಗೊತ್ತಿಲ್ಲದೆ ಇರೋದು ಅವ್ರಿಗೇನೋ ಗೊತ್ತಿದೆ ಅಂತ. ಸೊ ಐಡಿಯಾ ಏನು ಅಂದರೆ, ನಾನು ಸೇ 2000 ಈ ಪಾಯಿಂಟಿಗೆ ಬಂದರೆ 2010ಇಂದ 2017 ತನಕ ಕಾದು ನನ್ನ ಸ್ಟಾಕನ್ನು ಲೆಟ್ಸ್ ಸೇ ಇನ್ಸ್ಟೆಡ್ ಆಫ್ ಗ್ರೋಯಿಂಗ್ ಇಟ್ 3 times,
ನಾನೇನು ಮಾಡ್ತೀನಿ ಅಂದರೆ 2 ತಿಂಗಳಲ್ಲಿ ಆಲ್ ಟೈಮ್ ಹೈ ಬ್ರೇಕ್ ಆದಾಗ ತೊಗೋತೀನಿ. 2017 ತೊಗೋತೀನಿ. ವಿತಿನ್ ನೆಕ್ಸ್ಟ್ 3 ಮಂತ್ಸ್ ಅದು ಯಾವಾಗ 80 ರುಪೀಸ್ 90 ರುಪೀಸಿಗೆ ಹೋಗುತ್ತೋ ನಂಗೆ 50% ರಿಟರ್ನ್ ಆಲ್ರೆಡಿ ಬಂದಿದೆ. ಜಸ್ಟ್ ಇನ್ ಮ್ಯಾಟರ್ ಆಫ್ ಹಾರ್ಡ್ಲಿ ಅರೌಂಡ್ 3 to 4 months ಐ ಹ್ಯಾವ್ ಗಾಟ್ 50% ರಿಟರ್ನ್. ಸೊ ನಾನು ಇವಾಗ 7 years ಇಟ್ಕೊಂಡು 300% ಮಾಡೋದು ಒಳ್ಳೆಯದಾ, ಅಥವಾ ಬರೀ 3 months ಇಟ್ಕೊಂಡು 50% ರಿಟರ್ನ್ ಮಾಡೋದು ಒಳ್ಳೆಯದಾ? ಸೊ ನೀವೇ ಯೋಚಿಸಿ. ಸೊ ಮೊಮೆಂಟಮ್ ಐಡಿಯಾ ಬಂದುಬಿಟ್ಟು ಇಷ್ಟೇ. ಯಾವಾಗ ಪ್ರೈಸ್ ಆಲ್ ಟೈಮ್ ಹೈ ಬ್ರೇಕ್ ಆಗುತ್ತೋ ಸೊ ಆವಾಗ ತೊಗೊಳ್ಳೋದು, ಆಲ್ ಟೈಮ್ ಹೈಗಿಂತ ಕೆಳಗಡೆ ಸ್ಟಾಪ್ ಲಾಸ್ ಇಡೋದು. ಸೊ ಆಮೇಲೆ ಸ್ಟಾಕನ್ನು ರೈಡ್ ಮಾಡೋದು. ಸೊ 20%, 30%, 40% ನಮಗೆ ರೈಡ್ ಮಾಡೋಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ಫಸ್ಟ್ ಆಲ್ ಟೈಮ್ ಹೈ ಬ್ರೇಕ್ ಆದಮೇಲೆ ನಮ್ಗೆ ಈಸಿಲಿ 50% ಅಷ್ಟು ನಮಗೆ ಸಿಕ್ಕಿರೋದು. ಸೊ ಅದೇ ರೀತಿ ಮುಂದೆ ಬಂದರೆ, ಸೊ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ. ಇಲ್ಲಿ ನೀವು ನೋಡ್ಬೋದು ಯಾವಾಗ ನಿಮಗೆ ಆಲ್ ಟೈಮ್ ಹೈ ಬ್ರೇಕ್ ಆಯಿತು, ಸೆಕೆಂಡ್ ಟೈಮ್ ನಿಮ್ಗೆ ಆಲ್ ಟೈಮ್ ಹೈ ಬ್ರೇಕ್ ಆದಾಗ ಸ್ಟಾಕ್ ಹ್ಯಾಸ್ ರ್ಯಾಲಿಡ್ ಆಲ್ಮೋಸ್ಟ್ ಅರೌಂಡ್ 5.5 times. ನೀವು ಇಲ್ಲಿ ಕೊಟ್ಟಿದ್ರು ಕೂಡ ಸೊ 100 ರೂಪಾಯಿಗೆ ತೊಗೊಂಡು ನೀವು 500 ರೂಪಾಯಿಗೆ ಕೊಟ್ಟು 4 times ನೀವು ಆ್ಯಕ್ಚುಲಿ ಪ್ರಾಫಿಟ್ ಮಾಡ್ಬೋದಿತ್ತು. ಇದು ಒಂದೇ ಅಲ್ಲ. ಸೊ ನೆಕ್ಸ್ಟ್ ಕೋಲ್ ಇಂಡಿಯಾ ಅಂತ ಓಪನ್ ಮಾಡ್ತೀನಿ. ಸೊ ನೀವು ಕೋಲ್ ಇಂಡಿಯಾ ಕೂಡ ನೋಡ್ಬೋದು. ಸೊ ಲಾಜಿಕ್ ಬಂದು ಸೇಮು. ಸೊ ಪ್ರೀವಿಯಸ್ಲಿ ಇದ್ರ ಆಲ್ ಟೈಮ್ ಹೈ ಬಂದುಬಿಟ್ಟು, ಸೊ ಇಲ್ಲಿ ನೀವು ನೋಡ್ಬೋದು ಇನಿಷಿಯಲಿ 2011 ಹತ್ರ ಬಂದರೆ, ಸೊ ಇನಿಷಿಯಲಿ ದ ಆಲ್ ಟೈಮ್ ಹೈ ವಾಸ್ ಅರೌಂಡ್ 150 rupees. ಸೊ 150 rupees ಯಾವಾಗ ಬ್ರೇಕ್ ಆಯಿತು, ಸೊ ಇಲ್ಲಿ ನೀವು ಸ್ಟಾಪ್ ಲಾಸ್ ಹೊಡ್ಸ್ಕೊಂಡಿರ್ತೀರ. ಸೊ ಇದನ್ನು ಬಿಡೋಣ. ಬಟ್ ನೆಕ್ಸ್ಟು ಅದೇ ನೀವು ನೋಡ್ಬೋದು 2023ನಲ್ಲಿ ಆಫ್ಟರ್ ಕನ್ಸಾಲಿಡೇಟಿಂಗ್ ಫಾರ್ 7 full years ಫೈನಲಿ ನಿಮಗೆ ಆಲ್ ಟೈಮ್ ಹೈ ಬ್ರೇಕ್ಔಟ್ ಆಗಿ ಕ್ಲೋಸಿಂಗ್ ಬಂತು. ಸೊ ಅದಾದಮೇಲೆ ನೀವು ನೋಡ್ಬೋದು ಸ್ಟಾಕ್ ಹ್ಯಾಸ್ ಲಿಟ್ರಲಿ ಗಾನ್ ಅಪ್ ಬೈ ಆಲ್ಮೋಸ್ಟ್ ಅರೌಂಡ್ 2.5 times. ಸೊ ನೆಕ್ಸ್ಟ್ ಸ್ಟಾಕ್ ಇದೇ ರೀತಿ ಹೋಗೋಣ. ಸೊ ನಿಮ್ಮ PSU ಸ್ಪೇಸಲ್ಲೇ ತೋರಿಸ್ತೀನಿ. ಒನ್ ವೆರಿ ಗುಡ್ ಸ್ಟಾಕ್ TVS ಮೋಟರ್ಸ್ ನೋಡೋಣ. ಪಬ್ಲಿಕ್ ಸೆಕ್ಟರ್ ಬಿಟ್ಬಿಟ್ಟು ವಿಲ್ ಗೋ ಟು ಪ್ರೈವೇಟ್ ಸೆಕ್ಟರ್ ಕಂಪನೀಸ್. ಸೊ ಇದು TVS ಮೋಟರ್ಸ್ ತೆಗ್ದೇನಿ. ಒನ್ ಕ್ಲಾಸಿಕ್ ಎಕ್ಸಾಂಪಲ್. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ಸ್ಲೋ ಆಗಿ ಬರೋಣ. ಸೊ ಇಲ್ಲಿ ಫಸ್ಟು ಯು ಕ್ಯಾನ್ ಸಿ ಇನ್ ದ ಮಂತ್ ಆಫ್ ದಿಸ್ ಪರ್ಟಿಕ್ಯುಲರ್ ಮಂತ್. ಸೊ 2002 ಇಂದ ಬರೋಣ. ಸೊ ಫಸ್ಟು ದ ಸ್ಟಾಕ್ ಹೆಡ್ ಮೇಡ್ ಅ ಹೈ ಆಫ್ ಆಲ್ಮೋಸ್ಟ್ ಅರೌಂಡ್ 75. ಮತ್ತೆ ಇಟ್ ಕೇಮ್ ಡೌನ್, ಅಗೇನ್ ಇಟ್ ಮೇಡ್ 75, ಅಗೇನ್ ಇಟ್ ಕೇಮ್ ಡೌನ್, ಆ್ಯಂಡ್ ಫೈನಲಿ ಹಿಯರ್ ಅರೌಂಡ್ 75 ಝೋನ್ ಸ್ಟಾಕ್ ಮೇಡ್ ಅ ಬ್ರೇಕ್ಔಟ್. ಸೊ ನೀವು ಇಲ್ಲಿ ನೋಡ್ಬೋದು ಬ್ರೇಕ್ಔಟ್ ಬಂದಮೇಲೆ ಸ್ಟಾಕ್ ಡೈರೆಕ್ಟ್ಲಿ 75 rupeesಯಿಂದ ಇಟ್ ವೆಂಟ್ ಆಲ್ ದ ವೇ ಟು 300 rupees. 4 times ಜಾಸ್ತಿ ಆಯಿತು. ನೆಕ್ಸ್ಟ್ ನೀವು ನೋಡ್ಬೋದು ಆಲ್ಮೋಸ್ಟ್ 2 years ಸ್ಟಾಕ್ ಎಲ್ಲೂ ಹೋಗಲಿಲ್ಲ, 300 ಸುತ್ತಮುತ್ತನೇ ಓಡಾಡ್ತಿತ್ತು. ಸೊ ಯಾವಾಗ 300 ಬ್ರೇಕ್ ಆಯಿತು ದ ಸ್ಟಾಕ್ ವೆಂಟ್ ಟು 750, ಅಗೇನ್ 150% ರಿಟರ್ನ್. ಆಮೇಲೆ ನೀವು ನೋಡ್ಬೋದು ಆಲ್ಮೋಸ್ಟ್ 2017ಇಂದ 2022 ತನಕ ಸ್ಟಾಕ್ ಎಲ್ಲೂ ಹೋಗಿಲ್ಲ. 4 ವರ್ಷ ಕನ್ಸಾಲಿಡೇಟ್ ಆಯಿತು. ನೆಕ್ಸ್ಟ್ ಯಾವಾಗ ಆಲ್ ಟೈಮ್ ಹೈ ಬ್ರೇಕ್ಔಟ್ ಆಯಿತು 750ಇಂದ ದ ಸ್ಟಾಕ್ ಇಸ್ ಕರೆಂಟ್ಲಿ ಟ್ರೇಡಿಂಗ್ ಎಟ್ 2300. ಸೊ ನೀವು ಇಲ್ಲಿ ಏನು ನೋಡ್ಕೊಂಡು ಬರ್ಬೋದು ಅಂದರೆ ಸ್ಟಾಕು ಸ್ಲೋ ಆ್ಯಂಡ್ ಸ್ಟಡಿಯಾಗಿ, ಸ್ಲೋ ಆ್ಯಂಡ್ ಒಂದೇ ಸರಿ ಅಲ್ಲ, ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಗ್ರೋ ಆಗ್ತಾ ನಮಗೆ ಇಲ್ಲಿ ಬರ್ತಿದೆ. ಸೊ ಇದರಲ್ಲಿ ಐಡಿಯಾ ಏನು ಅಂದರೆ ಎಲ್ಲ ಐಡಿಯಾ ಬಂದು ಕೂಡ ಕೇವಲ ಮೊಮೆಂಟಮ್ ಇನ್ವೆಸ್ಟಿಂಗಿಂದೆ. ಸೊ ನೀವು ಫಸ್ಟು ಆಲ್ ಟೈಮ್ ಹೈ ಬ್ರೇಕ್ ಆಗಕ್ಕೆ ಕಾಯ್ತೀರಾ, ಆಲ್ ಟೈಮ್ ಹೈ ಬ್ರೇಕ್ ಆದಮೇಲೆ ಎಂಟ್ರಿ ಮಾಡ್ತೀರಾ. ಸೊ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇನ್ನೊಂದು ಎಕ್ಸಾಂಪಲ್ ಬಂದು ನಮಗೆ ಸಿಗೋದು ಮಹೀಂದ್ರ ಆ್ಯಂಡ್ ಮಹೀಂದ್ರ. ಸೊ ಈ ಸ್ಟಾಕು ಸೇಮ್. ಇಲ್ಲಿ ಸ್ವಲ್ಪ ಹಿಂದೆ ಹೋಗಿ ನೋಡೋಣ. ಸೊ ನೀವು ಇಲ್ಲಿ ನೋಡ್ಕೊಂಡು ಬಂದರೆ ಫಸ್ಟು ಸ್ಟಾಕ್ ಆಲ್ ಟೈಮ್ ಹೈ ಬ್ರೇಕ್ ಆಗಿದ್ದು 900 rupees. 900 rupees ಬ್ರೇಕ್ ಆದಮೇಲೆ ನಿಮ್ಗೆ ಇಲ್ಲಿ ಸ್ಟಾಪ್ ಲಾಸ್ ಬಂದಿರಬಹುದು, ಬಟ್ ನೀವು ಮುಂದೆ ನೋಡಿದ್ರೆ ಸೊ ಇದನ್ನು ಬಿಟ್ಬಿಡಿ. ಸೊ ಇಲ್ಲಿ ನೀವು ಆಲ್ಮೋಸ್ಟ್ 900ಗೆ ಎಂಟ್ರಿ ಆಗಿ ಸ್ಟಾಪ್ ಲಾಸ್ ತೊಗೊಂಡಿರ್ತೀರ. ನೆಕ್ಸ್ಟ್ 1300ಗೆ ಸ್ಟಾಕ್ ಒಂದ್ಸರಿ ಬ್ರೇಕ್ ಆಗುತ್ತೆ. ಸೊ ಈ 1300 ಬ್ರೇಕ್ ಆಗಿದ್ದ ಸ್ಟಾಕ್ 2023 ಜುಲೈಯಲ್ಲಿ 1300 ಬ್ರೇಕ್ ಆಗಿದ್ದ ಸ್ಟಾಕ್ ಇವಾಗ ನಿಮಗೆ ಬಂದು ಡಬಲ್ ಆಗಿದೆ 2600. ಸೊ 1 ವರ್ಷದಲ್ಲಿ ನಿಮಗೆ ಸ್ಟಾಕ್ ಬಂದು ಡಬಲ್ ಆಗಿದೆ. ಸೊ ಈ ಥರ ಏನು ಐಡಿಯಾ ಅಂದರೆ ಯಾವಾಗ ಸ್ಟಾಕ್ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಹೋಗಿ ಸ್ಟಾಕನ್ನು ನೀವು ಪರ್ಚೇಸ್ ಮಾಡ್ತೀರಾ. ಫಸ್ಟೇ ಪರ್ಚೇಸ್ ಮಾಡಿ ಕಡಿಮೆ ಪ್ರೈಸಲ್ಲಿದೆ ನಂಗೆ ವ್ಯಾಲ್ಯೂ ಬರ್ತದೆ ಅಂತ ಕಾಯಲ್ಲ. ಸೊ ಮೇಲೆ ಹೋಗೋಕ್ಕೆ ಸ್ಟಾರ್ಟ್ ಆದಮೇಲೆ ನೀವು ಅದನ್ನು ಪರ್ಚೇಸ್ ಮಾಡಿ ಜಾಸ್ತಿ ಪ್ರೈಸಿಗೆ ಕೊಡ್ತೀರಾ. ಸೊ ಈ ಥರ 50%, 30%, 40% ಮೊಮೆಂಟಮ್ ಇನ್ವೆಸ್ಟಿಂಗಲ್ಲಿ ಆರಾಮಕ್ಕೆ ಅಥವಾ ಈಸಿಯಾಗಿ ನೀವು ಮಾಡ್ಬೋದು ಕಂಪೇರ್ಡ್ ಟು ವ್ಯಾಲ್ಯೂ ಇನ್ವೆಸ್ಟಿಂಗ್. ಬಿಕಾಸ್ ವ್ಯಾಲ್ಯೂ ಇನ್ವೆಸ್ಟಿಂಗಲ್ಲಿ ನಿಮ್ಗೆ ದುಡ್ಡು ಬರುತ್ತೆ, ಬಟ್ ಅದನ್ನು ತುಂಬ ದಿನ ಇಟ್ಕೋಬೇಕು, ಪೇಷೆಂಟ್ಲಿ ನೀವು ಕಾಯ್ತಾ ಬರಬೇಕಾಗತ್ತೆ. ಸೊ ನೆಕ್ಸ್ಟ್ ಇವಾಗ ಇನ್ನೊಂದು ಎಕ್ಸಾಂಪಲ್ ನೀವು ನೋಡಿದ್ರೆ ಬೆಸ್ಟ್ ಎಕ್ಸಾಂಪಲ್ ಇಸ್ ಟಾಟಾ ಮೋಟರ್ಸ್. ಸೊ ಎಲ್ಲರ ಫೇವರೆಟ್ ಕೂಡ ಆಗಿತ್ತು ಈ ಸ್ಟಾಕ್ ಸ್ವಲ್ಪ ದಿನದ ಕೆಳಗೆ. ಸೊ ನೀವು ನೋಡ್ಬೋದು. ಸೊ ಸ್ಟಾಕ್ ಬಂದುಬಿಟ್ಟು ಮಂತ್ಲಿ ಚಾರ್ಟ್ ಓಪನ್ ಮಾಡ್ತೀನಿ.
ಸೊ 2015 ಈ ಸ್ಟಾಕ್ ಬಂದು ಒಂದು ಫ್ರೆಶ್ ಹೈ ಮಾಡುತ್ತೆ, ಆಮೇಲೆ ಮತ್ತೆ ಕೆಳಗೆ ಬೀಳುತ್ತೆ, ಮತ್ತೆ 2017 ಫ್ರೆಶ್ ಹೈ ಮಾಡುತ್ತೆ, ಮತ್ತೆ ಕೆಳಗೆ ಬರುತ್ತೆ, 2021 ಮತ್ತೆ ಇನ್ನೊಂದು ಫ್ರೆಶ್ ಹೈ ಮಾಡುತ್ತೆ, ಮತ್ತೆ ಕೆಳಗೆ ಬರುತ್ತೆ, ಫೈನಲಿ 2024 ಏಪ್ರಿಲಲ್ಲಿ ಬ್ರೇಕ್ಔಟ್ ಆದಮೇಲೆ ಸ್ಟಾಕ್ ಹ್ಯಾಸ್ ಆಲ್ರೆಡಿ ಗಾನ್ ಅಪ್ 50%. ಸೊ ನೀವು ಇಲ್ಲೇನು ಆರ್ಗ್ಯೂ ಮಾಡ್ಬೋದು ಅಂದರೆ ಈ ಪ್ರೈಸಲ್ಲೇ ನಾನು 200ಗೆ ತೊಗೋಬೋದಿತ್ತು, 300ಗೆ ತೊಗೋಬೋದಿತ್ತು ಅಂತ. ಸೊ ಬಟ್ ನೀವು ಏನು ಇದು ಮಿಸ್ ಮಾಡ್ತಿದ್ದೀರಾ ಅಂದರೆ, ಸೊ ಈ ಸ್ಟಾಕ್ ಯಾವಾಗ ಗ್ರೋ ಆಗುತ್ತೋ ನೀವು ಹೋಲ್ಡಿಂಗ್ ಟೈಮ್ ಪೀರಿಯಡ್ ನೋಡಿ. ನೀವು ಹೋಲ್ಡಿಂಗ್ ಟೈಮ್ ಪೀರಿಯಡ್ ಬಂದು ಕೇವಲ ಹಲವಾರು ತಿಂಗಳುಗಳು ಮಾತ್ರ. ಸೊ 1 ವರ್ಷಕ್ಕಿಂತ ಕಡಿಮೆ ಇಟ್ಕೊಂಡು 50%ಗಿಂತ ಜಾಸ್ತಿ ನಿಮಗೆ ರಿಟರ್ನ್ಸ್ ಬರ್ತದೆ. ಸೊ ಇದರಲ್ಲಿ ನಾವು ಏನು ತಿಳ್ಕೊಬೋದು ಅಂದರೆ, ಸೊ ಇದೇ ಬೆಸ್ಟ್ ಅಂತ ಹೇಳ್ತಿಲ್ಲ, ಇದು ಒನ್ ಆಫ್ ದ ಟೈಪ್ಸ್ ಆಫ್ ಇನ್ವೆಸ್ಟಿಂಗ್. ಸೊ ಇವಾಗ ಜನರಲಿ ಏನಾಗುತ್ತೆ ಅಂದರೆ, ನೀವು ಯಾರಿಗೆ ಹೋಗಿ ಹೊಸ ಐಡಿಯಾ ಏನು ಹೇಳ್ತಿರೋ, ಸೊ ಅವ್ರಿಗೆ ಆ ಐಡಿಯಾ ಮ್ಯಾಚ್ ಆಗಲಿಲ್ಲ ಅಂದರೆ, ಸೊ ಚೆನ್ನಾಗೇ ಇಲ್ಲಪ್ಪ, ತುಂಬ ಇದು ವರ್ಕ್ ಆಗಲ್ಲ, ಇದಕ್ಕಿಂತ ಇನ್ನೊಂದು ಬೆಸ್ಟ್ ಇಲ್ಲ ಅಂತ ಅವ್ರ ಐಡಿಯಾನ ಡಿಫೆಂಡ್ ಮಾಡ್ತಾರೆ. ನನ್ನ ಸಲಹೆ ಏನು ಅಂದರೆ, ಸೊ ಏನೇ ಆಗಿದ್ರು ಕೂಡ ಓಪನ್ ಮೈಂಡ್ ಇಟ್ಕೊಳ್ಳಿ. ಸೊ ನೀವು ಫಂಡಮೆಂಟಲ್ ಜೊತೆಗೆ ನೀವು ಮೊಮೆಂಟಮ್ ಕಂಬೈನ್ ಮಾಡೋಕ್ಕಾಗತ್ತಾ ನೋಡಿ. ಸೊ ಲೆಟ್ಸ್ ಸೇ ನಿಮ್ಗೆ ಒಂದು ಒಳ್ಳೆ ಸ್ಟಾಕ್ ಸಿಕ್ಕಿದೆ, ಅದು ಯಾವಾಗ ಮೊಮೆಂಟಮಿಗೆ ಬರುತ್ತೋ ಅವಾಗ ತೊಗೊಂಡು ಆಪ್ಟಿಮೈಸ್ ಮಾಡ್ಕೋಬೋದಾ. ಸೊ ಈ ಥರ ನೀವು ಯೋಚಿಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ಡೋಂಟ್ ಥಿಂಕ್ ಒಂದೇ ಪರ್ಫೆಕ್ಟಾಗಿ ವರ್ಕ್ ಆಗೋದು ಒಂದೇ ರೀತಿ ಥರ ಅಂತ. ಸೊ ಎಲ್ಲರೂ ಮೊಮೆಂಟಮಲ್ಲಿರೋರು ದುಡ್ಡು ಮಾಡ್ತಾರೆ, ವ್ಯಾಲ್ಯೂ ಅವರು ದುಡ್ಡು ಮಾಡ್ತಾರೆ, ಸೊ ಟರ್ನ್ ಅರೌಂಡ್ ಸ್ಟೋರಿ ಅವರು ದುಡ್ಡು ಮಾಡ್ತಾರೆ, ಗ್ರೋತ್ ಅವರು ದುಡ್ಡು ಮಾಡಿರ್ತಾರೆ. ಸೊ ಅಷ್ಟು ಜನ ಕೂಡ ದುಡ್ಡು ಮಾಡ್ತಾರೆ. ಸೊ ನೀವು ಯಾವಾಗ ಕಂಬೈನ್ ಮಾಡಿ ಇನ್ನೊಂದು ಐಡಿಯಾಗೆ ಓಪನ್ ಆಗಿ ಆಕ್ಸೆಪ್ಟ್ ಮಾಡ್ತಿರೋ, ಸೊ ಆವಾಗ ನೀವು ಜಾಸ್ತಿ ದುಡ್ಡನ್ನು ಖಂಡಿತ ಮಾಡ್ಬೋದು. ಸೊ ಮೊಮೆಂಟಮ್ ಕಾನ್ಸೆಪ್ಟ್ ಬಂದುಬಿಟ್ಟು ತುಂಬ ಸಿಂಪಲ್. ಸೊ ಯಾವಾಗ ಸ್ಟಾಕ್ ಪ್ರೈಸು ಫ್ರೆಶ್ ಆಲ್ ಟೈಮ್ ಹೈ ಬ್ರೇಕ್ ಆಗ್ತದೆಯೋ ಆವಾಗ ನೀವು ಸ್ಟಾಕನ್ನು ಪರ್ಚೇಸ್ ಮಾಡಿ ಅದಕ್ಕಿಂತ ಜಾಸ್ತಿ ಪ್ರೈಸಿಗೆ ನೀವು ಕೊಡಬೇಕು. ಸೊ ಇಲ್ಲಿ ಬಂದುಬಿಟ್ಟು ಇವಾಗ ಬೆಸ್ಟ್ ಪಾರ್ಟ್ ಆಫ್ ಮೊಮೆಂಟಮ್ ಏನು ಅಂದರೆ, ನಿಮಗೆ ಎಕ್ಸಿಟ್ ಸಿಕ್ಬಿಡತ್ತೆ. ಸೊ ನೀವು ಇವಾಗ ವ್ಯಾಲ್ಯೂ ಇನ್ವೆಸ್ಟಿಂಗಲ್ಲಿ ಏನಾಗುತ್ತೆ, ಯಾವುದೋ ಸ್ಟಾಕ್ ಕೆಳಗೆ ಬರುತ್ತೆ, ಅದನ್ನು ಇಟ್ಕೊಂಡು ಕಾದು ಇಡ್ತೀರ. ಸೊ ಮೊಮೆಂಟಮ್ ಇನ್ವೆಸ್ಟಿಂಗಲ್ಲಿ ಏನಾಗುತ್ತೆ ಅಂದರೆ ಸ್ಟಾಪ್ ಲಾಸ್ ಇಡ್ತೀರ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಸ್ಟಾಕ್ ಯಾವಾಗ ಕೆಳಗೆ ಬರುತ್ತೋ ಅಥವಾ ಮಾರ್ಕೆಟ್ ಯಾವಾಗ ವೀಕ್ ಇರುತ್ತೋ ಆವಾಗ ನೀವು ಲಿಟ್ರಲಿ ಕ್ಯಾಶಲ್ಲಿ ಕೂತಿರ್ತೀರ. ಸೊ ಮಾರ್ಕೆಟ್ ಸರ್ಜ್ ಆಗೋ ಟೈಮಲ್ಲಿ ಮಾತ್ರ ನಿಮಗೆ 40%, 50%, 200% ಸಿಗೋದು. ಮಾರ್ಕೆಟ್ಸ್ ಯಾವಾಗ ಬೀಳ್ತಿದೆಯೋ, ಸೊ ಈ ಫೇಸಲ್ಲಿ ನೀವು ನೋಡ್ಬೋದು. ಲೆಟ್ಸ್ ಸೇ ನಿಫ್ಟಿನೇ ತೊಗೊಳ್ಳಿ. ಸೊ ಡ್ಯೂರಿಂಗ್ 2021 to 23, ಸೊ ಈ ಫೇಸಲ್ಲಿ ಎಲ್ಲಿ ಮಾರ್ಕೆಟ್ ಕನ್ಸಾಲಿಡೇಟ್ ಆಗ್ತಿತ್ತೋ ಅಲ್ಲಿ ನಿಮ್ಗೆ ಎಂಟ್ರಿನೇ ಇಲ್ಲ, ಝೀರೋ ಎಂಟ್ರಿ. ಸೊ ಝೀರೋ ಎಂಟ್ರಿ ಅಂದರೆ ಅರ್ಥ ಏನು, ನೀವು ಕ್ಯಾಶಲ್ಲಿ ಕೂತಿದ್ದೀರ. ಯಾವಾಗ ಮಾರ್ಕೆಟ್ ಬ್ರೇಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಮತ್ತೆ ಎಂಟರ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೀರ, ಮತ್ತೆ ನಿಮಗೆ 40%, 50%, 60% ರಿಟರ್ನ್ ಬರ್ತಾ ಹೋಗುತ್ತೆ. ಸೊ ಮೊಮೆಂಟಮ್ ಕಾನ್ಸೆಪ್ಟ್ ಬಂದುಬಿಟ್ಟು ತುಂಬ ಸಿಂಪಲ್. ಸೊ ಜಾಸ್ತಿ ಪ್ರೈಸಿಗೆ ಕೊಂಡ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಮಾರಿ ಅಂತ. ಸೊ ನೀವು ಮೊಮೆಂಟಮ್ ಕಾನ್ಸೆಪ್ಟಲ್ಲಿ ಇನ್ನೊಂದು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಸೊ ಮೊಮೆಂಟಮ್ ಕಾನ್ಸೆಪ್ಟ್ ಬಂದುಬಿಟ್ಟು, ಓಕೆ ನಾವು ರಿಟೇಲರ್ಸ್, ನಮಗೆ ಕಂಪ್ನಿ ಬಗ್ಗೆ ಗೊತ್ತಿಲ್ಲ, ಯಾರೋ ಗೊತ್ತಿರೋರು ಅದನ್ನು ಪರ್ಚೇಸ್ ಮಾಡ್ತಿದ್ದಾರೆ. ಸೊ ಐಡಿಯಾ ಏನು ಅಂದರೆ ಅವ್ರ ಜೊತೆಗೆ ನಾವು ಸೇರ್ಕೊಳ್ಳೋಣ. ಸೊ ನಮ್ಗೆ ಇದರಲ್ಲಿ ಇನ್ನೊಂದೇನು ಅಡ್ವಾಂಟೇಜ್ ಅಂದರೆ, ನಮಗೇನು ಈಗೋ ಅಂತ ಇದೆಯಲ್ಲ, ನನಗೆಲ್ಲ ಗೊತ್ತು, ನಂಗೆ ಇನ್ನೇನೋ ಗೊತ್ತು. ಸೊ ಅದನ್ನು ಬಿಟ್ಬಿಟ್ಟು ನನಗೇನೂ ಗೊತ್ತಿಲ್ಲ, ಯಾರಿಗೋ ಗೊತ್ತಿರೋನೇನೋ ಮಾಡ್ತಿದ್ದಾನೆ, ನಾನು ಅವನ ಜೊತೆ ಕೈ ಜೋಡಿಸಿ ನಾನು ಪ್ರಾಫಿಟ್ ಮಾಡ್ಕೋತೀನಿ ಅನ್ನೋದು ಅಷ್ಟೇ ಉದ್ದೇಶ ಇರಬೇಕು ನೀವು ಯಾವಾಗ ಮೊಮೆಂಟಮ್ ಇನ್ವೆಸ್ಟಿಂಗ್ ಮಾಡ್ತಿರೋ. ಸೊ ಇದು ಬಂದು ಮೊದಲನೇ ಭಾಗ. ಸೊ ಮೊಮೆಂಟಮ್ ಇನ್ವೆಸ್ಟಿಂಗ್ ಹೇಗೆ, ಏನು ಐಡಿಯಾ, ಸೊ ಅದು ಓವರ್ ಆಲ್ ಉದ್ದೇಶ ಏನು ಅನ್ನೋದು ಈ ವಿಡಿಯೋಲಿ ನಾವು ಇವಾಗ ತಿಳ್ಕೊಂಡ್ವಿ. ಸೊ ಮುಂದಿನ ವೀಡಿಯೋಲಿ ನಾವೇನು ಮಾಡೋಣ ಅಂದರೆ, ಇವಾಗ ಮೊಮೆಂಟಮ್ ಸ್ಟಾಕನ್ನು ತೊಗೊಂಡ್ಮೇಲೆ ಸೊ ಎಷ್ಟು ದಿನ ಕನ್ಸಾಲಿಡೇಟ್ ಆಗಿದ್ರೆ ಒಳ್ಳೆಯದು, ಸೊ ಬ್ರೇಕ್ಔಟ್ ಬರೋಕ್ಕಿಂತ ಯಾವ ಥರ ಬ್ರೇಕ್ಔಟ್ಸನ್ನು ಐಡೆಂಟಿಫೈ ಮಾಡೋದು, ಅದಕ್ಕೆ ಟಾರ್ಗೆಟ್ ಎಲ್ಲಿಡೋದು, ಅದಕ್ಕೆ ಸ್ಟಾಪ್ ಲಾಸ್ ಎಲ್ಲಿಡೋದು ಅನ್ನೋದು ನಾವು ಮುಂದಿನ ವೀಡಿಯೋಲಿ ತಿಳ್ಕೊಳ್ಳೋಣ. ಸೊ ಇವತ್ತಿಲ್ಲಿ ಈ ವಿಡಿಯೋ ಮುಕ್ತಾಯಗೊಳ್ಳುತ್ತೆ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದಲ್ಲಿ ಲೈಕ್ ಬಟನನ್ನು ಒತ್ತಿ, ಈ ವಿಡಿಯೋನ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.